ಮಳೆ ಎಲ್ಲ ಕಡೆ ಆಗ್ತಾ ಇದೆ ಈಗ. ಬಿಕಾಸ್ ನಮಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಕೊರತೆ ಆಯಿತು, ಮಳೆ ಬರಲಿಲ್ಲ. ಮುಂಗಾರು ಮಳೆ ಜೂನ್ ತಿಂಗಳಲ್ಲಿ ಕೈ ಕೊಡ್ತು. ಈ ಸಾರಿ ಈಗ ಜುಲೈ ತಿಂಗಳಲ್ಲಿ ನಮಗೆ ವಾಡಿಕೆ ಮಳೆಗಿಂತ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾವೇರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ರೈತರು 6-7 ಜನ ಸತ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾವೇರಿ ಜಿಲ್ಲೆಯಿಂದ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ರಿವ್ಯೂ ಮಾಡ್ತೀನಿ. ಆಮೇಲೆ ಅಲ್ಲಿಂದ ಮಳೆ ಎಲ್ಲೆಲ್ಲಿ ಬಿದ್ದಿದೆ ನಾವು ಕೂಡ ಟೀಮ್ಗಳು ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ನಾನು ಉಡುಪಿ, ಮಂಗಳೂರು, ಉತ್ತರ ಕನ್ನಡ ಜಿಲ್ಲೆಗೆಲ್ಲ ಹೋಗ್ತಾರೆ. ಇವತ್ತು ಕೃಷ್ಣ ಬೈರೇಗೌಡ ಕೊಡಗುಗೆ ಹೋಗಿದ್ದಾರೆ. ನಾನು ಇವತ್ತು ಹಾವೇರಿಗೆ ಬಂದಿದ್ದೀನಿ. ಕೃಷಿ ಸಚಿವರು ನನ್ನ ಜೊತೆ ಬಂದಿದ್ದಾರೆ ಹಾವೇರಿಗೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬರಗಾಲ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಕಳೆದ ತಿಂಗಳೆಲ್ಲ ಮಳೆ ಇರಲಿಲ್ಲ, ಅವಾಗೆಲ್ಲ ಟ್ರೋಲ್ ಮಾಡ್ತಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಳೆ ಆಗಲ್ಲ ಅಂತೇಳಿ, ಈಗೆಲ್ಲ ಸಂಪೂರ್ಣವಾಗಿ ಮಳೆ ಆಗ್ತಿದೆ. ಈಗ ಮಳೆ ಆಗ್ತಾ ಇಲ್ವಾ? ಈ ನಂಬಿಕೆಗಳಿವೆ, ಮೂಢನಂಬಿಕೆಗಳು. ಆ ಮೂಢನಂಬಿಕೆಗಳಲ್ಲಿ ನನಗೆ ನಂಬಿಕೆ ಇಲ್ಲ, ಗೊತ್ತಾಯ್ತಾ? ಮೌಢ್ಯಗಳಲ್ಲಿ ನಂಬಿಕೆ ಇಲ್ಲ. ನಾವು ಬಂದರೆ ಮಳೆ ಆಗುತ್ತೆ, ಅವ್ರು ಬಂದರೆ ಮಳೆ ಆಗುತ್ತೆ. ಹಾಗಾದ್ರೆ ಪ್ರವಾಹ ಬಂದಿತ್ತಲ್ಲ, ಮನೆಗಳೆಲ್ಲ ಹೊರಟೋದ್ವಲ್ಲ, 1 ಲಕ್ಷ ಮನೆಗಳು ಕೊಚ್ಚೋದು ಬಿದ್ದೋಗ್ಬಿಟ್ವಲ್ಲ. ಅದಕ್ಕೆ ಏನಂತಾರೆ? ಪ್ರಕೃತಿನಲ್ಲಿ ಪ್ರವಾಹ ಮತ್ತು ಮಳೆ ಕೊರತೆಯಾಗೋದು ಸ್ವಾಭಾವಿಕ. ಮತ್ತು ಈಗ ಕ್ಲೈಮೇಟ್ ಚೇಂಜ್ ಇದೆ. ಕ್ಲೈಮೇಟ್ ಚೇಂಜು ಈಗ ಮುಂಗಾರೆಲ್ಲ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಯಿತು, ಈಗ ಜುಲೈ ತಿಂಗಳಲ್ಲಿ ಪ್ರಾರಂಭ ಆಯಿತು. ಕ್ಲೈಮೇಟ್ ಚೇಂಜು ಇದು ಎಲ್ಲ ಕಡೆ ಇದೆ, ಜಗತ್ತಿನ ಎಲ್ಲ ಕಡೆಯೂ ಕೂಡ ಕ್ಲೈಮೇಟ್ ಚೇಂಜ್ ಇದೆ.